ಬರ್ಗರ್ ಮೇಲ್ಗಡೆ ಇವಾಗ ತಿರ್ಗಾ ಇನ್ನೊಂದ್ಸಲ ಚೀಸ್. ನಮ್ಮ ಬಿಸಿ ಬಿಸಿ ಬರ್ಗರ್ ರೆಡಿ ಆಗೈತೆ ನೋಡಿ. ಚಿಕನ್ ನ ಬೇಯಿಸ್ಕೊತಾ ಇದೀವಿ, ಚೀಸ್ ನೆಲ್ಲಾನು ಸ್ಪ್ರೆಡ್ ಮಾಡಿದೀವಿ. ಬರ್ಗರ್ ಮಾಡಕ್ ಏನೇನ್ ಬೇಕು ಐಟಮ್ಸ್ ಎಲ್ಲಾನು ಜೋಡಿಸ್ಕೊತಾ ಇದೀವಿ. ಆಟೋಗ್ರಾಫ್ ಕೊಟ್ಟ ಸೈನ್ ಏನ್ ಮಾಡಿಲ್ಲ ನಾನು. ಯಾ ಬೆಟ್ ಯು ಲೈಕ್ ಬರ್ಗರ್? ಚಿಕನ್ ಬರ್ಗರ್. ಗೈಸ್ ಎಲ್ರಿಗೂ ನಮ್ಮ ಹೊಸ ಕುಕಿಂಗ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಕೋಬ್ರಾ ಈಗ ತಾನೆ ಮಲ್ಕೊಂಡು ಎದ್ದಿದ್ದಾನೆ. ಯಾರು? 2 ಅವರ್ 3 ಅವರ್ ಮಲಗಿದ. ನೀರ್ ಹಾಕಿ ಎಬ್ಸಿದ್ರು ಇದು ಕುಂಕರ್ಣನ್ ಎದೊಳಿಸ್ತಾರಲ್ಲ ಒಂದ್ ಫಿಲಮ್ ಅಲ್ಲಿ, ಮೇಲಿಂದ ಕಿವಿ ತೀಟಿ ಆತರ ಮಾಡ್ಬಿಟ್ಟು ಎದೊಳ್ಸಿರೋದು. ಕಣ್ಣೋಡಿ ಗೈಸ್, ಇವತ್ತು ನಾವು ಬರ್ಗರ್ ನ ಕುಕ್ ಮಾಡ್ತಾ ಇದೀವಿ. ಚಿಕನ್ ಬರ್ಗರ್ ನ ಮಾಡ್ತೀವಿ. ಇವಾಗ ಕುನಾಲ್ ನಮ್ಗೆ ಬರ್ಗರ್ ಮಾಡೋದ್ ಹೇಳ್ಕೊಡ್ತಾನೆ. ನಾನು ಮತ್ತೆ ಕೋಬ್ರಾ ಕಲಿತೀವಿ. ರೆಡಿನಾ ಕೋಬ್ರಾ? ನಾವ್ ಆಲ್ರೆಡಿ ಪಿಜ್ಜಾ ಮಾಡೋದ್ನ ಕಲ್ತಿದೀವಿ, ಮತ್ತೆ ಚಿಕನ್ ರೋಲ್ ಮಾಡೋದ್ ಕಲ್ತಿದೀವಿ. ಇವತ್ತು ಚಿಕನ್ ಇನ್ನೊಂದು ಲೆಗ್ ಪೀಸ್ ಮಾಡೋದ್ನ ಕಲ್ತಿದೀವಿ. ನಿಮ್ಗೂ ಕಲ್ಸಿದೀವಿ. ಇವತ್ತು ಬರ್ಗರ್ ಮಾಡೋದ್ ಹೆಂಗೆ ಅಂತ ಹೇಳ್ಕೊಡ್ತೀವಿ. ಬನ್ನಿ ಗೈಸ್. ಫಸ್ಟ್ ನಾವು ಚಿಕನ್ ಬರ್ಗರ್ ನ ಮಾಡಕ್ಕೆ ಚಿಕನ್ ಪ್ಯಾಟೀಸ್ ನ ತಗೊಂಡಿದೀವಿ. ಏನ್ ಹೇಳ್ಕೊಬ್ರ ಇದು? ಚಿಕನ್ ಪ್ಯಾಟಿಸ್ ಕಲ್ತ್ಬಿಟ. ಚಿಕನ್ ಪ್ಯಾಟೀಸ್ ನ ಇವಾಗ ಬೇಯಿಸ್ಕೋಬೇಕಲ್ವಾ? ಒಂದಕ್ಕೆ 2 ಚಿಕನ್ ಪ್ಯಾಟೀಸ್, 2 ಬರ್ಗರ್ ನ ಮಾಡ್ತಿದೀವಿ ನಾವು. ಚಿಕನ್ದು ಡಬಲ್ ಚಿಕನ್ ಪ್ಯಾಟೀಸ್. ಒಂದಕ್ಕೆ 2 ಚಿಕನ್ ಪ್ಯಾಟೀಸ್ ನ ಹಾಕ್ತಿವಿ. ಕೊಬ್ರಾ ಹಿಡ್ಕೋ. ರೋಸ್ಟ್ ಮಾಡ್ಬೇಕಾ? ಹಾ ಮಾಡು. ಅದು ಆನಲ್ ಆಯ್ತಾ? ಆನಲ್ಲೇ ಐತೆ, ಹೀಟ್ ಆಗ್ಲಿರೋ. ಒಬ್ರು ಒಂದು ಕನ್ನಡ ಫಿಲಮ್ ಅಲ್ಲಿ ಹಿಂಗೆ ಊದ್ಬಿಟ್ಟು ಹಾಲ್ ಕರಿಯ ಕೊಟ್ಬಿಡ್ತಾರಲ್ಲ, ರವಿಚಂದ್ರನ್ ಮತ್ತೆ ಕೋಕಿಲ. ಅಲ್ಲ ಅದೇ ಸಾಧು ಕೋಕಿಲ. ಹಾ, ಸಾದಿಕ್ ಕೋಕಿಲ ಮತ್ತೆ ಇನ್ನೊಬ್ರು ಯಾರೋ ಇರ್ತಾರೆ. ಅವನ ಹೆಸರೇನ ಐತೆ? ಶರಣ. ಶರಣ. ಹಸು ಕೆಳಗಡೆ ಇರ್ತಾರೆ. ಒಳ್ಳೆ ಹೋಗಿರ್ತಾರೆ ರವಿಚಂದ್ರನ್ ಮತ್ತೆ ಸೂರಜ್ ಕುಮಾರ್. ಹೌದು, ಹುಡುಗಿ ತಂಗಿ ಅವ್ರಿಗೆ ಫಿಲಂ ಹೆಸರು ನೆನಪಾಯ್ತು. ಕೋದಂಡರಾಮ. ಕೋದಂಡರಾಮ. ಆ ಸೀನ್ ಸಖತ್ತಾಗಿದೆ. ಗೈಸ್, ಇವಾಗ ಗ್ಲೌಸ್ ಎಲ್ಲ ಹಾಕೊಂಡು ರೆಡಿ ಆಗಿದೀವಿ ಬರ್ಗರ್ ಮಾಡಕ್ಕೆ. ಇವತ್ತೇ ಸಲೀಸಾಗಿ ಹೋಗಿದ್ದು. ಇವತ್ತೇ ಕೂದಲ್ಲ ಒಳಗೆ ಅದಕ್ಕೆ. ಇವಾಗ ಬರ್ಗರ್ ನಿಂತ್ಕೊಳ್ಳೋಣ. ನಾವ್ ಇವಾಗ ಬರ್ಗರ್ ಮಾಡಕ್ ಏನೇನ್ ಬೇಕು ಐಟಮ್ಸ್ ಎಲ್ಲಾನು ಜೋಡಿಸ್ಕೊತಾ ಇದೀವಿ. ಇಲ್ಲಿ ಬನ್ನ ಎತ್ಕೊಂಡಿದೀವಿ, ಇಲ್ಲಿ ಟೊಮೊಟೊ ಹಣ್ಣಿದೆ, ಈರುಳ್ಳಿ ಇದೆ, ಇನ್ನು ಮಿಕ್ಕಿರೋ ಐಟಮ್ಸ್ ಎಲ್ಲಾನು ಒಟ್ಟಿಗೆ ಜೋಡಿಸ್ಕೊಳ್ಳೋಣ. ಗೈಸ್, ಇವಾಗ ಚಿಕನ್ ನ ಬೇಯಿಸ್ಕೊತಾ ಇದೀವಿ. ಫುಲ್ ಕಾಯ್ದಿತ್ತು ಎಣ್ಣೆ. ಚಿಕನ್ ಬೇಯಷ್ಟರಲ್ಲಿ ನಾವಿಲ್ಲಿ ಮಿಕ್ಕಿರೋದ್ನೆಲ್ಲ ರೆಡಿ ಮಾಡ್ಕೋತೀವಿ. ಗೈಸ್, ಇವಾಗ ಕೋಬ್ರಾ ಬನ್ನ ಕಟ್ ಮಾಡ್ತಿದ್ದಾನೆ. ಫುಲ್ ಎತ್ಬಿಡ್ಲಾ ಅಂದೆ. ತಿನ್ಕೊಬಿಟ್ಯಾ? ಕೈ ಹುಷಾರು. ಇಷ್ಟೇ ತಾನೆ? ಒಂದ್ ಬರ್ಗರ್ ನ ಕಟ್ ಮಾಡಿದಾನೆ. ಅಲ್ಲ, ಬ್ರೆಡ್ ನ ನೀಟಾಗಿ ಮಾಡಲ್ಲ, ನಿಧಾನಕ್ಕೆ. ಹೋಳಿ ಕುಯ್ದಂಗ್ ಕುಯ್ತಿಯಲ್ಲ. 2 ಬ್ರೆಡ್ ನ ಕಟ್ ಮಾಡಿದೀವಿ. ಫುಲ್ ಕಟ್ ಮಾಡ್ಬೇಕಾ? ಫುಲ್ ಕಟ್ ಮಾಡ್ರೆ ಚೆನ್ನಾಗಿ ಬರುತ್ತೇನೋ. ಫುಲ್ ಕಟ್ ಮಾಡ್ಬೇಕು. ಹಾಳ್ ಮಾಡಿ ಪ್ರೊಫೆಷನಲ್ ಚೆಫ್ ತರ ಮಾಡ್ಬೇಕು. ನಾವೇ ತಾನೇ ತಿನ್ನೋದು. ಹೆಂಗ್ ಬೇಕಂಗ್ ಮಾಡ್ತಾನೆ. ಕೋಬ್ರಾ ಇಸ್ ಬೀಯಿಂಗ್ ಕೋಬ್ರಾ. ಕಟ್ಟೆಲ್ಲ ಆಯ್ತು. ಇವಾಗ ಮಿಕ್ಕಿರೋ ಐಟಮ್ಸ್ ಎಲ್ಲ ರೆಡಿ ಮಾಡೋಣ. ಗೈಸ್, ಫಸ್ಟ್ ಇವಾಗ ಜಲಪಿನ ಡಿಪ್ ನ ಹಾಕೋಣ. ಅದಾದ್ಮೇಲೆ ಚೀಸ್ ಡಿಪ್. ಒಂದ್ ಸೈಡ್ ಮಾತ್ರ ತಾನೆ ಕುನಾಲ್? ರೌಂಡ್ ಎಷ್ಟಾಗ್ಲಿ? ಸಾಕಾ? ಕಮ್ಮಿ ಹಾಕಪ್ಪ. ನಾವು 100% ಪ್ರೊಫೆಷನಲ್ ಚೆಫ್. ಜಾಸ್ತಿ ಮಾತಾಡ್ಬಾರ್ದು. ನೆಕ್ಸ್ಟ್ ಇತ್ತಾನೆ ಚೀಸು. ಏನ್ ಹೇಳಿದು? ಚೀಸ್ ಅಲ್ಲ, ಚೀಸ್ ಡಿಪ್. ಯಾ. Now what we are doing cooking today? What we are cooking today? Burger. You like burger? Chicken burger. Where are you from? ನಮ್ಗೆ ಇಂಗ್ಲಿಷ್. I am from Nagora. Hey, what is your studies? I am not study. Working in Nagora. Infosys. ಬತ್ತನೇ ಇಲ್ಲ ಕಣೋ ನಾಗವರ. ಸಾಕಾ? ಎಲ್ಲ ಚಿಕ್ಕ ವಯಸ್ಸಲ್ಲಿ ಮಾಡ್ತಿದ್ದ ಕೊಬ್ರ. 5ನೇ ಕ್ಲಾಸ್ ಇದ್ದಾಗ. ನಾಗವರದಲ್ಲಿ ಮಾಡ್ತಿದ್ದ ನೀನು?
ಗೈಸ್ ನಾವ್ ಇವಾಗ ಜಲಪಿನೋ ಡಿಪ್ ನ ಹಾಕಿದೀವಿ, ಈ ಕಡೆ ಚೀಸ್ ಡಿಪ್ ನ ಹಾಕಿದೀವಿ. ನೆಕ್ಸ್ಟ್ ಇವಾಗ ಈರುಳ್ಳಿ ಹಾಕ್ಬೇಕಾ? ಇದ್ರಲ್ಲೇ ಕಲ್ಸ್ಬೇಕು ತಾನೆ, ರೊಟೇಟ್ ಮಾಡಿ ಸ್ಪ್ರೆಡ್ ಮೇಡಮ್. ನಾವ ಚಿಕ್ಕ ಐಕನೆಲ್ಲ ಕರ್ಕೊಂಡ್ಬಿಟ್ಟು ಯಾಕ ಮುಂಚೆ ಕೊಟ್ಟಿದಾರ. ಅದನ್ನ ತಿನ್ಬಿಟ್ಟಿ ಆಮೇಲೆ ಬ್ರೆಡ್ ತಿಂದಂಗೆ ನೀನ್ ಕೆಟ್ಟೋದ್ನಾ? ನೋಡಿದ್ವಲ್ಲ ಯಾರು ಕೆಟ್ಟೋದ್ರು ಅಂತ, ಹೆಂಗ್ ತಿಂದ್ರು ಅಂತ. ನಾನ್ ತಿಂದಿದ್ ತೋರ್ಸ್ತೆ, ನೀನ್ ತಿಂದಿದ್ದಾಗ ತೋರ್ಸಿಲ್ಲ. ನಾನೆಲ್ ತಿಂದೆ? ಸುಮ್ನಿರಪ್ಪ, ನಂಗೆ ಅವಮಾನ ಮಾಡ್ತೀರಾ. ನೀನು ತಿನ್ಬಿಟ್ಟೆ ನನ್ ಮಾತ್ರ ತೋರ್ಸ್ತೀಯ. ಚೆನ್ನಾಗಿ ಸುಳ್ಳು ಹೇಳೋದ್ ಕಲ್ತಿದ್ಯಾ? ನೀನು ಇದೇನ ಸ್ಟಡಿ ಮಾಡಿರೋದ್ ನೀನು? ನಾಗವಾರದ ಸಾಕು ಬಿಡು, ಓವರ್ ಪ್ರೊಫೆಷನಲ್ ಆಗ್ಬೇಡ. ಮಾಡಿದ್ರೆ ತುಂಬಾ ನೀಟಾಗಿ ಮಾಡ್ತಾನೆ, ಮಾಡದೆ ಹೋದ್ರೆ ಎಲ್ಲಾನು ಹಾಳು ಮಾಡ್ತಾರೆ. ಒಬ್ರು ನಿಂಗೆ ಯಾವ್ದು ಜಾಬ್ ಸಿಕ್ಕಿಲ್ಲ ಅಂದ್ರೆ ಬರ್ಗರ್ ಪಿಜ್ಜಾ ಕುಕ್ ಮಾಡೋ ಶಾಪ್ ಅಲ್ಲಿ ಒಳ್ಳೆ ಇದು ಏನಂತಾರ ಅದಕ್ಕೆ, ಚೆಫ್ ಆಗ್ಬೋದು. ಸಂಬಳ ಕ್ಲೀನ್ ಆಗಿ ನೋಡಿ ಎಷ್ಟ್ ಚೆನ್ನಾಗಿ ರೊಟೇಟ್ ಮಾಡಿ ಎಲ್ಲ ರೆಡಿ ಮಾಡ್ತಿದ್ದಾನೆ ಕೋಬ್ರಾ. ಇವಾಗ ಅದನ್ ಮಾಡು. ಕೋಬ್ರಾ ಮನೆ ಹೌಸ್ ಟೂರ್ ಮಾಡಿದ್ವಲ್ಲ, ಯಾರೋ ಫ್ಯಾನ್ಸ್ ಎಲ್ಲ ಉಡ್ಕೊಂಡು ಹೋಗಿದ್ರಂತೆ ಕೋಬ್ರನ್ನ. ಎಷ್ಟ್ ಜನ ಬಂದಿದ್ರು ಕೋಬ್ರಾ? ಒಂದಿಬ್ರು 3 ಜನ ಬಂದಿದ್ರು ಬೆಳಗ್ಗೆ. ಆಟೋಗ್ರಾಫ್ ಕೊಟ್ಟ? ಸೈನ್ ಏನ್ ಮಾಡಿಲ್ಲ ನಾನು. ಬೆಟ್ಟು ನಾನ್ ಸೈನ್ ಮಾಡೋದ್ ನೋಡ್ರೆ ಕಳ್ದೈತಿ. ಬೆಟ್ ತಾನೆ. ನಾನ್ ಸೈನ್ ಮಾಡೋದ್ ನೋಡ್ರೆ ಕಳ್ದೈತಿ. ಪ್ಯಾಡು ಇದ್ರದ್ದು ಇಂಕ್ ಪ್ಯಾಡು ಒಂದ್ ಕೊಟ್ಟಿರೋ ನಾನ್ ಸೈನ್ ನಾನ್ ಸೈನ್ ಮಾಡೋದ್ ನೋಡ್ರೆ ನೀನೇ ಸೈಕ್ ಆಗೋಯ್ತ್ಯಾ. ನೋಡ್ತಿ ಯಾವ ತರ ಮಾಡ್ತೀನಿ ಅಂತ. ವಿರಾಟ್ ಅಂತ ಅಲ್ಲ, ನಾನ್ ಬರೀ ಫೀಲಿಂಗ್ ಕೋಬ್ರಾ ಅಂತ ಬಿಸಾಕ್ತೀನಿ. ಒಂದೊಂದ್ಸಲಿ ಒಂದೊಂದ್ ತರ ಮಾಡ್ತಾ ಇದ್ದಾನೆ. ಓ, ಒಂದೇ ಸರಿ ಒಂದೇ ತರ. ಗೈಸ್, 2 ಬನ್ಗುನು ನಾವು ಚೀಸ್ ನೆಲ್ಲಾನು ಸ್ಪ್ರೆಡ್ ಮಾಡಿದೀವಿ. ಈ ಕಡೆ ಸೈಡು ಇನ್ನೇನ್ ಬೇಯ್ತು, ಚಿಕನ್ ರೆಡಿ ಆಯ್ತು. ಇವಾಗ ಕ್ಯಾಬೇಜ್ ಈರುಳ್ಳಿ ಎಲ್ಲ ಮೇಲ್ ಹಾಕದ ಹೆಂಗ? ಟೊಮೊಟೊ ಫಸ್ಟ್ ಗೈಸ್. ಇವಾಗ ಈರುಳ್ಳಿ ಹಾಕ್ಬೇಕು. ಈರುಳ್ಳಿ ಹಾಕಿದೀವಿ. ಆ ಕಡೆ ಕ್ಯಾಬೇಜ್ ಹಾಕದ? ಎಲ್ಲ ಒಂದೇ ಸೈಡಾ? ಈರುಳ್ಳಿ ಆದ್ಮೇಲೆ ಗೈಸ್ ಟೊಮೊಟೊ, ಅದಾದ್ಮೇಲೆ ಕ್ಯಾಬೇಜ್. ಚೆನ್ನಾಗಿರ್ಬೇಕು ಟೇಸ್ಟ್. ಆತರ ಚೀಸ್ ನ ಹಾಕ್ಬಿಟ್ಟು ಗೊತ್ತಾಯ್ತಾ? ಮಾಡು. ಆದ್ರೂ ಒಂಥರ ಡಿಫ್ರೆಂಟ್ ಇದು. ಹಾಕು ಚೀಸು, ಹಾಕು. ಯಾವ್ದು ಇಲ್ಲಿ? ಚೀಸ್ ಇದು ಚೀಸ್ ಅವತ್ ತೋರ್ಸಿರ್ಲಿಲ್ವಾ ನಿಂಗೆ? ಇದಾ? ಎಷ್ಟ್ ಹಾಕ್ಬೇಕು ನಾನು? ಸಾಕಾ? ಗೈಸ್, ನಾವು ಬರ್ಗರ್ಗೆ ಇವಾಗ ಚೀಸ್ ನ ಹಾಕ್ತಾ ಇದೀವಿ ಮೇಲ್ಗಡೆ. 2 ಸೈಡ್ ಚೀಸ್ ಹಾಕಿದೀವಿ ಗೈಸ್. ಇವಾಗ ಚೀಸ್ ನ ಹಾಕಿದೀವಿ ಮೇಲ್ಗಡೆ 2 ಸೈಡುನು. ಇದನ್ನ ಎತ್ತಿ ಇವಾಗ ಅದ್ರ ಮೇಲಿಟ್ಟು ಓವನ್ ಒಳಗಡೆ ಪಾಸ್ ಮಾಡಿದ್ರೆ ಆ ಕಡೆ ಚಿಕನ್ ರೆಡಿ ಆಗಿರುತ್ತೆ. ಆಮೇಲೆ ಚಿಕನ್ ನ ಮಧ್ಯಕ್ಕೆ ಹಾಕೋದಷ್ಟೇ. ಬರ್ಗರ್ ಮಾಡೋದು ತುಂಬಾ ಈಸಿ ಅಲ್ವಾ ಕೋಬ್ರಾ? ಯಾ ಚೀಸ್ ನ ತಗದ್ಮೇಲೆ ಹಿಂಗ್ ಮುಚ್ಬೇಕು. ಇವಾಗ ಗೈಸ್ ಓವನ್ ಒಳಗಡೆ ಪಾಸ್ ಮಾಡ್ತೀವಿ. ಮಧ್ಯಕ್ಕೆ ಇಬ್ಡೋ ಹೋಯ್ತದೆ. ಚೆನ್ನಾಗ್ ಬೈಲಿ. ಗೈಸ್ ಒಳಗಡೆ ಹಾಕಿದೀವಿ ಓವನ್ ಒಳಗಡೆ. ಈ ಕಡೆ ಸೈಡ್ ಈಚೆ ಬರುತ್ತೆ ಬರ್ಗರ್ ರೆಡಿಯಾಗಿ. ಮಧ್ಯೆ ಚಿಕನ್ ಹಾಕ್ಬಿಟ್ಟು ತಳ್ಳಲ್ಲ ಬರ್ಗರ್ನ. ಎಲ್ಲಾರು ಹಂಗೆ ಮಾಡೋದು. ಚೀಸ್ ಎಲ್ಲ ಹಾಕ್ಬಿಟ್ಟು ಬನ್ನೆಲ್ಲ ಹಾಕಿ ರೋಸ್ಟ್ ಮಾಡಿ ಅದಾದ್ಮೇಲೆ ಗೈಸ್ ಇಲ್ಲಿ ನೋಡಿ ನಮ್ಮ ಚಿಕನ್ ಪ್ಯಾಟೀಸ್ ರೆಡಿ ಆಗೈತೆ. 4 ಚಿಕನ್ ಪ್ಯಾಟೀಸ್ ರೆಡಿ ಮಾಡಿದೀವಿ. ಒಂದೊಂದ್ ಬರ್ಗರ್ಗೆ 2 ಹಾಕ್ತಿವಿ ಚಿಕನ್. ಒಳಗಡೆ ಇವಾಗ ಬರ್ಗರ್ ರೆಡಿಯಾಗಿ ಬರ್ತೈತೆ. ಬರ್ಗರ್ ಮಧ್ಯೆ ಇವನ್ನ ಇಟ್ಟಿ ತಿಂತಾರದಷ್ಟೇ. ಈಸಿ ಗೈಸ್ ಬರ್ಗರ್ ಮಾಡೋದು, ತುಂಬಾ ಈಸಿಯಾಗಿ ಮಾಡ್ಬಿಡ್ಬೋದು. 2 ಚಿಕನ್ ದೊಡ್ಡದಾಗಿಲ್ವೇನೋ? 2 ಚಿಕನ್ ದೊಡ್ಡದಾಗಿಲ್ವೇನೋ? ಯಾರು ನಿನ್ಗ? ದೊಡ್ಡದಾಯ್ತದ ಅಲ್ಲಿ ಬರ್ಗರ್. 4 ಸಾಕಾಗಲ್ಲ ನಿಂಗೆ? ತಿನ್ನಕ್ ಆಗಲ್ಲ. 4 ಒಟ್ಟಿಗೆ ಹಾಕೋಣ ತಿಂತೀಯ ನೀನ್? 2 ಚಿಕನ್ ದೊಡ್ಡದಾಗ್ಬಿಡುತ್ತಂತ ಕೋಬ್ರ. ಡಬಲ್ ಪ್ಯಾಟೀಸ್ ಬರ್ಗರ್. ಕೋಬ್ರ ನೋಡಿ ಓವನ್ ಟೆಂಪರೇಚರ್ ಕಮ್ಮಿ ಆಗ್ಬಿಟ್ಟಿತ್ತು, ಇವಾಗ ಇನ್ಕ್ರೀಸ್ ಆಗ್ತಾ ಇದೆ. ದೊಡ್ಡ ಎಕ್ರ ನನ್ ಮಗ ನೋಡ್ಕೊಂಡೇ ಇಲ್ಲ ಇದ್ನ. ಅಲ್ಲಿ ನೋಡ್ಬೇಕು. ನಾವ ಇಟ್ಟಿದ್ದೀನ ಎಕ್ರ? ನೀನ್ ಹೇಳ್ಬೇಕು. ನೀನೇ ತಾನೇ ಎಕ್ರ ಇಟ್ಟಿದ್ದಲ್ಲಿ? ನೀನ್ ಹೇಳ್ಬೇಕು ಏನಂತ. ಏನೋ ಇದು ನಿನ್ ಕಣ್ಕಾಣಲ್ವಾ? ಹಂಗ ಇದ್ರ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ. ನಿಂಗೆ ಐಡಿಯಾ ಐತೆ ತಾನೆ? ಹೇಳ್ಬೇಕು ತಾನೆ. ನನಗೂ ಐಡಿಯಾ ಇಲ್ಲ. ನಾನು ಹೇಳ್ಬೇಕಿತ್ತು. ದೊಡ್ಡ ಇದು ನಮ್ಗೆ. ಗೈಸ್ ಇವಾಗ ಟೆಂಪರೇಚರ್ ಇನ್ಕ್ರೀಸ್ ಆದ್ಮೇಲೆ ಇನ್ನೊಂದ್ಸಲ ಹಾಕ್ತಿವಿ.
ಒಬ್ರನಿಂದ ಗೈಸ್ ಎಲ್ಲ ಅದಕ್ಕೆ ಪ್ರೊಫೆಷನಲ್ ಆಗಿ ಚೈಲ್ಡಿಶ್ ಪೀಪಲ್ಸ್ ನ ಹಿಡ್ಕೊಂಡ್ರೆ ಈ ತರ ಆಗುತ್ತೆ. ಚೈಲ್ಡಿಶ್ ಪೀಪಲ್ ವಿಚ್ ಆರ್ ವರ್ಕಿಂಗ್ ವಿತ್ ದಮ್ ವೆರಿ ಕನ್ನಡದಲ್ಲಿ ಹೇಳು, ಪರವಾಗಿಲ್ಲ. ಗೈಸ್ ಟೆಂಪರೇಚರ್ ಇವಾಗ 201 ಆಗೈತೆ. ಇವಾಗ ತಿರ್ಗಾ ಇನ್ನೊಂದ್ಸಲ ತಳ್ತಿದೀವಿ ಬರ್ಗರ್. ಅವಾಗ್ಲೇ ಟೆಂಪರೇಚರ್ ನೋಡ್ಕೊಂಡಿರ್ಲಿಲ್ಲ, ನಾವು ಆನ್ ಮಾಡಿರ್ಲಿಲ್ಲ. ಒಬ್ರನಿಂದ ಮಿಸ್ಟೇಕ್ ಆಗಿ ತಿರ್ಗಾ ವಾಪಸ್ ಬರ್ತಾ ಇದೆ. ನಾನು ಹೇಳ್ಬೇಕು ತಾನೆ, ಇವಾಗ ಚೀಸ್ ಫುಲ್ ಸರೋಗುತ್ತೆ. ನಮ್ಗೆ ಗೊತ್ತಾಗ ಗೈಸ್ ನಮ್ಮ ಬಿಸಿ ಬಿಸಿ ಬರ್ಗರ್ ರೆಡಿ ಆಗೈತೆ ನೋಡಿ. ಚೀಸ್ ಎಲ್ಲ ಕ್ಲೀನ್ ಆಗಿ ಬೆಂದೈತೆ ಬಿಸಿಲಿಟ್ಟಿರೋದಕ್ಕೆ. ಇವಾಗ ಬರ್ಗರ್ನ ಎತ್ಬಿಟ್ಟು ಇದ್ರ ಮೇಲೆ ಇಡೋಣ. ಬರ್ಗರ್ ರೆಡಿ. ಇದ್ರೊಳಗೆ ಚಿಕನ್ ಹಾಕದ ಎರಡೆರಡ ಗೈಸ್. ಇದ್ರ ಮೇಲ್ಗಡೆ ಇವಾಗ 2 ಚಿಕನ್, ಆ ಬರ್ಗರ್ ಮೇಲೆ 2 ಚಿಕನ್ ಹಾಕ್ಬಿಟ್ಟು ತಿರ್ಗಾ ಚೀಸ್ ಹಾಕೋಬ್ರ ಮೇಲ ಬರ್ಗರ್ ಮೇಲ್ಗಡೆ ಇವಾಗ ತಿರ್ಗಾ ಇನ್ನೊಂದ್ಸಲ ಚೀಸು. 2 ಬರ್ಗರ್ ಚೀಸ್ ಹಾಕಿದೀವಿ, ಚಿಕನ್ ಇಟ್ಟಿದೀವಿ. ಅದ್ರ ಮೇಲ್ಗಡೆ ಇವಾಗ ಬರೀ ಪ್ರೆಸ್ ಮಾಡೋದು ಅಷ್ಟೇ ಗೊಬ್ರ ನೋಡಿ. ನಂಗೊಂದ್ ನಿಂಗೊಂದ್ ಗೈಸ್. ಇವಾಗ ಮೇಲ್ಗಡೆ ಇಟ್ರೆ ಬರ್ಗರ್ 2 ಬರ್ಗರ್ ರೆಡಿ ಆಯ್ತು ನೋಡಿ. ಚಿಕನ್ ಬರ್ಗರ್ ಹಂಕ್ಬೇಕಾ? ಹಂಕದು ಅಂದ್ರೆ ಚೆನ್ನಾಗಿ ಹಂಕ್ತಿಯಲ್ವಾ? ಹಂಕದು, ಮುರಿಯೋದು, ಗುದ್ದದು. ನಮ್ಮ ಬಿಸಿ ಬಿಸಿ ಚಿಕನ್ ಬರ್ಗರ್ ರೆಡಿ ಆಗೈತೆ. ನಾವೇ ಮಾಡ್ಕೊಂಡಿರೋ ಬರ್ಗರ್. ಇವಾಗ ತಿನ್ಬಿಟ್ಟು ಹೇಗೈತೆ ಅಂತ ಹೇಳ್ತೀವಿ. ಕೊಬ್ರ ಇದ್ಬೇಕಾ? ಯಾವ್ದು ಒಂದ್ ಕೊಡಪ್ಪ. ದೊಡ್ಡದು ಎತ್ಕೊಳಪ್ಪ, ಆಮೇಲೆ ಹೊಟ್ಟೆ ತುಂಬಿಲ್ಲ ಅಂತ ಇದ್ ಮಾಡ್ತಾರೆ. ನಾನೇ ಅವತ್ತಿನ ತರ ಆಡಿದ್ದೀನಿ. ಬರ್ಗರ್ ನೋಡಿ, 2 ಚಿಕನ್ನು ಬಿಸಿ ಬಿಸಿ ಇದೆ ಬರ್ಗರ್, ಚೀಸಿಯಾಗಿ. ಚಿಯರ್ಸ್. ಒಬ್ರನ್ನ ತಿಂತೀವಿ ಇವಾಗ, ಟೇಸ್ಟ್ ಮಾಡ್ತೀವಿ. ಇಬ್ರು ಇಲ್ಲಿ ಬಿಸಿ ಬಿಸಿ ಬರ್ಗರ್ ತಿಂತಾ ಇದೀವಿ. ಹೊರಗಡೆ ನೋಡಿ ಮಳೆ ಬರ್ತೈತೆ. ಕೊಬ್ರ ಮಳೆ ಹೊರಗಡೆ ಮಳೆ ಹೋಯ್ತೈತೆ ಗೈಸ್. ಚೆನ್ನಾಗೈತೆ ಬರ್ಗರ್ ಗೈಸ್. ಇಬ್ರು ಬರ್ಗರ್ನ ತಿಂದು ಮುಗಿಸಿದ್ವಿ, ಚೆನ್ನಾಗಿತ್ತು. ಓಕೆ, ಏನು ಕೊಬ್ರ? ನಾರ್ಮಲ್. ಓಕೆ. ಇನ್ನೇನು ನಾವು ಎಕ್ಸ್ಟ್ರಾ ಆರ್ಡಿನರಿ ಏನ್ ಮಾಡಿದ್ವಿ? ನಾರ್ಮಲ್ ಆಗಿ ಚೆನ್ನಾಗಿತ್ತು ಗೈಸ್ ಬರ್ಗರ್. ನಿಮ್ಗೆ ಏನಾದ್ರು ಬೇರೆ ಏನಾದ್ರು ಐಟಮ್ ಈ ತರದ್ದು ಪ್ರಿಪೇರ್ ಮಾಡ್ಬೇಕು ಅಂತ ಮನ್ಸಲ್ಲಿದ್ರೆ ಕಮೆಂಟ್ ಅಲ್ಲಿ ಹಾಕಿ, ಪ್ರಿಪೇರ್ ಮಾಡ್ಕೊಂಡು ತಿಂತೀವಿ ನಾವು. ಬರ್ಗರ್ನ ಇನ್ನೊಂದು ಬರುತ್ತೆ ಗೊತ್ತಾ ಕೊಬ್ರ? ಮಾಮೂಲಿ ಕ್ರಿಸ್ಪಿ ಚಿಕನ್ ಹಾಕ್ತಾರೆ ಗೊತ್ತಾ ಮಧ್ಯ? ನಾವ್ ಇದು ರೆಡಿಮೇಡ್ ಯೂಸ್ ಮಾಡೋದು ಚಿಕನ್. ಕ್ರಿಸ್ಪಿ ಚಿಕನ್ ಬರುತ್ತಲ್ಲ, ಅದನ್ನ ಬೇಯಿಸ್ಬಿಟ್ಟು ಹಾಕಿದ್ರೆ ಇನ್ನೂ ಬೇರೆ ತರ ಡಿಫ್ರೆಂಟ್ ಆಗಿರೋದು, ಇನ್ನೂ ಚೆನ್ನಾಗಿರೋ ಟೇಸ್ಟ್. ಇದು ಚೆನ್ನಾಗಿತ್ತು, ಬಟ್ ಇನ್ನೂ ಚೆನ್ನಾಗಿರೋದು ಗೈಸ್. ಮಳೆ ಹೋಯ್ತೈತೆ ಹೊರಗಡೆ, ಮಕ್ಕಳೆಲ್ಲ ಓಡ್ತಾವ್ರೆ ಪಾಪ. ನನ್ನ ಗಾಡಿಯಲ್ಲಿ ನಿಂತೈತೆ ನೋಡಿ, ಎಕ್ಸ್ಪಲ್ಸ್. ಮಳೆಯಲ್ಲಿ ನೆನೀತಾ ಇದೆ. ಹೆಲ್ಮೆಟ್ ಅಲ್ಲೇ ಬಿಟ್ಬಿಟ್ಟಿದ್ದೀನಲ್ಲ ಕೊಬ್ರ. ಹೆಲ್ಮೆಟ್ ಎಂದೋಗಿರ್ತದೆ. ಸ್ಕೂಲ್ ಬಿಟ್ಟೈತೆ ಇವಾಗ, ಓಡೈತವ್ರ ಲೈಕ್ಲು. ಹೌದು, 4:00 ಚೆನ್ನಾಗಿ ಹೋಯ್ತೈತೆ ಮಳೆ. ತಣ್ಣಗಾಯ್ತು, ಸುಮ್ಮನಿರಿ ಇನ್ನೊಂದ್ಸಲ. 4:00 ಕರೆಕ್ಟ್ ಆಗಿ. ಅಲ್ಲಿ ಹೊರಗಡೆ ಮಳೆ ಹೋಯ್ತೈತೆ, ನಾವು ಇಲ್ಲೂ ತಗೆ ಐತೈತಲ್ವಾ? ಗಾಳಿ ಇಲ್ಲಿ ಇದಿಲ್ಲ ಕಿಟಕಿ, ಅದಕ್ಕೆ. ಗೋಡೆ ಮೇಲೆಲ್ಲ ನೋಡಿ ಕೋಬ್ರಾ ಬೆಡ್ಸ್, ಕೋಬ್ರಾ ಅಚ್ಚಾಯಿ ಏನೇನೋ ಬರ್ಬಿಟ್ಟವ್ರ. ಕೋಬ್ರಾ ನಾಟಲ್ ಕೋಬ್ರಾ ಅಂತ. ಇನ್ನೋಸೆಂಟ್ ಕೋಬ್ರಾ, ಲವ್ ಬ್ರೇಕಪ್ ಕೋಬ್ರಾ. ಗೋಡೆ ತುಂಬಾ ಕೋಬ್ರನ ಹೆಸರೇ. ಕೆಳಗಡೆ ಬಂದ್ವಿ ಗೈಸ್, ತಣ್ಣಗಾಯ್ತೈತಿ ಇವಾಗ. ಒಳ್ಳೆ ಮಳೆ ಹೋಯ್ತೈತೆ ಚಂದ್ಪಣ್ಣಗಳು. ತುಂಬಾ ದಿನ ಆಗಿತ್ತು. ಸೈಡ್ ನೋಡಿ ಫುಲ್ ನೀರ್ ತುಂಬ್ತೋಗ್ಬಿಟ್ಟೈತೆ. ಮಳೆ ಹೋಗ್ಬಿಟ್ಟು ಅಲ್ಲಿ ನೀರ್ ಹೋಗಕ್ ಜಾಗನೇ ಇಲ್ಲ. ಆ ಕಡೆ ಸೈಡ್ ಯಾವಾಗ್ಲೂ ಹಿಂಗೆ ತುಂಬ್ಕೋಬೇಕು ನೀರು. ಬಸ್ ಹೋದ್ರೆ ನೋಡಿ ಅಲ್ಲಿ ಸಮುದ್ರ ತರ ಹರಿತದೆ. ಗೊಬ್ರ ಹೋಗ ಈಜೋಡಿ, ಬಾವಿ ನೋಡ್ದಲ್ಲ ಹಂಗೆ. ಆಟ ಆಫ್ ಆಗೋಯ್ತು ಪಾಪ. ಆಟ ಆಫ್ ಆಗೋಯ್ತು, ಮಧ್ಯ ರೋಡಲ್ಲಿ ಆಫ್ ಆಗೋಯ್ತು ಪಾಪ. ಕಡೆ ಅವ್ನು ಮೊದ್ಲೆಲ್ಲ ಹೋಗುವಂತ ಯಾರು ಹೇಳಿದ್ರ, ಹೊಡಿತಾವ್ ನಾನಾಯ್ತಲ್ಲ ಪಾಪ. ಅವ್ರದಲ್ಲ ಕಣ ತಪ್ಪು. ಈ ತರ ರೋಡ್ ಮಾಡಿ ನೀರ್ ಹೋಗ್ದಾಗ ಬಿಟ್ಟಿಲ್ವಲ್ಲ, ನೀರ್ ಹೋಗಕ್ ಕರೆಕ್ಟ್ ಆಗಿ ಮಾಡಿದ್ವಲ್ಲ ಅವ್ರ ತಪ್ಪು. ಕೈಸಲ್ಲಿ ನೋಡಿ 2 ಕಾರವರು ರಿವರ್ಸ್ ತಗೋಬಿಟ್ರು ನೀರ್ ನೋಡಿ. ಕಾರವರು ಆಫ್ ರೋಡ್ ಮಾಡಕ್ ಒಳ್ಳೆ. ನಮ್ ಇಂಡಿಯಾದಲ್ಲಿ ಗೈಸ್ ಆಫ್ ರೋಡ್ ಮಾಡಕ್ ಎಲ್ಲೂ ಹೋಗ್ಬೇಕಿಲ್ಲ, ಮಾಮೂಲಿ ಮೇನ್ ರೋಡೇ ಸಾಕು.
ನಿಧಾನ ಹೋಯ್ತಾ ಅನ್ಕೋಣ. ಇದು ಅನ್ಕೊಟ್ಟವ್ರು. ಒಂದ್ ಚಿಕ್ಕವರ ನೋಡು, ಇವನ್ ಹೋಯ್ತಾ ನೋಡು. ಆಗ ನೋಡು ನೋಡು ಚನ್ನಪಟ್ಟಣದಲ್ಲಿ ಯಾರು ಆಫೀಸರ್ಸ್ ನೋಡ್ತಿದ್ರೆ ನೋಡಿ, ಇಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಅಪೋಸಿಟ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಹತ್ರ ಈ ತರ ನೀರ್ ತುಂಬಿಕೊಳ್ಳುತ್ತೆ ಯಾವಾಗ್ಲೂ. ಪ್ರತಿ ಸಲ ಮಳೆ ಹೋಗಿದ್ರು ಜನಕ್ ನೋಡಿ ಎಷ್ಟ್ ಕಷ್ಟ ಆಗುತ್ತೆ. ಅವ್ರು ನೋಡಿ ಪಾಪ ಆಕ್ಟಿವ್ ಆದವರು ಡಿಯೋದವರು ಪಾಪ ಮಧ್ಯೆ ಸಿಗಾಕೋಗ್ಬಿಟ್ರು. ಕಾರ್ಗಳೇ ಹೋಗಕ್ ಆಯ್ತಿಲ್ಲ. ಇಲ್ಲಿ ಸ್ವಲ್ಪ ಮಳೆ ಬಂದ್ರೆ ನೀರ್ ಹೋಗೋ ತರ ಡ್ರೈನೇಜ್ ಸಿಸ್ಟಮ್ ನ ರೆಡಿ ಮಾಡಿಸಿ, ಏನಾರು ಒಂದ್ ಅನಾಹುತ ಆಗಕ್ಕಿಂತ ಮುಂಚೆ ಇಲ್ಲಿ ಸ್ವಲ್ಪ ಯಾರಾದ್ರೂ ನೋಡ್ತಿದ್ರೆ ಇದನ್ನ ಸ್ವಲ್ಪ ರೆಡಿ ಮಾಡಿಸೋ ಕಡೆ ಗಮನ ಕೊಡಿ. ಗೈಸ್, ನಾನು ತುಂಬಾ ದಿನ ಆಗಿತ್ತು ಜಿಮ್ಮಲ್ಲಿ ವರ್ಕೌಟೇ ಮಾಡಿಲ್ಲ. ಕುನಾಲ್ ನೋಡಿ ಡೈಲಿ ವರ್ಕೌಟ್ ಮಾಡ್ತಾ ಅವ್ರ ಇಬ್ರು. ನಾನು ಸುಮ್ಮನೆ ಓಡಾಡ್ತಾ ಇದ್ದೀನಿ. ನಾಳೆಯಿಂದ ಮಾಡ್ತೀನಿ ಗೈಸ್. ಇವತ್ತು ನಾನು ಬಟ್ಟೆ ತಂದಿಲ್ಲ, ಜೀನ್ಸು ಪ್ಯಾಂಟ್ ಹಾಕೋ. ನಾಳೆಯಿಂದ ಫಿಕ್ಸ್. ಇಲ್ಲ ಗೈಸ್, ನಾನು ಸ್ಟಾರ್ಟ್ ಮಾಡಿದ್ರೆ ಕ್ಲೀನಾಗಿ ಸ್ಟಾರ್ಟ್ ಮಾಡಬೇಕು, ಅದಕ್ಕೆ ಮಾಡ್ತೀನಿ. ಗ್ಯಾಪ್ ಆಗ್ಬಿಟ್ಟೈತೆ, ಕಮ್ ಬ್ಯಾಕ್ ಮಾಡ್ತೀನಿ ತಿರ್ಗಾ ಜಿಮ್ಗೆ. ಅಲ್ಲಿಯವ್ರಿಗೆ ಇವ್ರಿಗೆಲ್ಲ ಮಾರಲ್ ಸಪೋರ್ಟ್ ಕೊಡ್ತೀನಿ. ಇವ್ರಿಗೆ ನೆನ್ನೆ ಮೋಟಿವೇಟ್ ಮಾಡಿದ್ದೀನಿ, ಯಾವಾಗಲೂ ರೋಸ್ ಬರ್ಗರ್ ತಿಂತಿರ್ತೀರಾ ಅಂತ ಹೇಳಿದೆ. ಅದಕ್ಕೆ ನೀವು ನೆನ್ನೆ ಹೇಳಿದ್ರಲ್ಲ ಬ್ರೋ, ಅದಕ್ಕೆ ನಾನು ಸ್ಟ್ರಿಕ್ಟ್ ಡಯಟ್ ಮಾಡ್ತಾ ಇದ್ದೀನಿ ಎಂದವ್ರೆ. ಹೊರಗಡೆ ಮಳೆ ಹುಯ್ತೈತೆ ಗೈಸ್, ಅದಕ್ಕೆ ಹೋಗಿಲ್ಲ, ಇಲ್ಲೇ ಇದ್ದೀನಿ ನೋಡಿ. ಅವಾಗಿಂದ ಹುಯ್ತಾನೆ ಐತೆ, ನಿಲ್ಲೇ ಇಲ್ಲ ಗೈಸ್. ಮನೆಗೆ ವಾಪಸ್ ಬಂದೆ, ಗಾಡೀಲಿ ಬರೋಷ್ಟರಲ್ಲಿ ಮಧ್ಯ ರೋಡಲ್ಲಿ ಮಳೆಗೆ ಸಿಗಾಕೋಬಿಟ್ಟು ಫುಲ್ ನೆಂದೋಗ್ಬಿಟ್ಟು. ಇವಾಗ ತಿರ್ಗಾ ಸ್ನಾನ ಮಾಡಿಕೊಂಡು ಇವಾಗ ಕಾಫಿ ಕುಡಿತಾ ಇದ್ದೀನಿ. ನೆನ್ಕೊ ಬಂದೆ ಮಳೇಲಿ. ಈಗ ನೋಡಿ ಇಲ್ಲ ಮಲ್ಕೊಂಡಿದ್ದಾನೆ, ಕಾಫಿ ಕುಡಿತಾ ಇದ್ದೀನಿ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತೀರಿ. ಬಾಯ್ ಬಾಯ್. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್. ಓಟ್ ಬತ್ತೀಯಾ? ಟಾಟಾ.